ಸಮಸ್ಯೆ ನಿರಂತರವಾಗಿ ಸ್ವಾತಂತ್ರ್ಯೋದ್ಯಮದಲ್ಲಿ 85 ದಿವಸದಿಂದ ಒಂದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿರೋದಕ್ಕೆ ನಾವೆಲ್ಲ ಹಿರಿಯರ ಸಹಕಾರದಿಂದ ಎಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ಸಕ್ಸಸ್ ಅನ್ನೋದು ಕನಸಿದೆ. ಇವತ್ತಿನ ಘಟನಾವಳಿಗಳು ಹೇಳಿ ಸರ್. ಓಕೆ, ಈ ಎಲ್ಲ ಘಟನೆಗಳಿಗೆ ಕಾರಣ, ನಮ್ಮ ಮೂಲ ಕಾರಣ ನಮ್ಮ ಕರ್ನಾಟಕ ಅಸ್ಪೃಶ್ಯ ಅಲೆಮೇರಿ ಮಹಾ ಒಕ್ಕೂಟದ ಒಂದು ನಾವು ಮಾಡಿರ್ತಕ್ಕಂಥ ಒಂದು ಸಂಘಟನೆ ಇದಕ್ಕೆ ಮೊದಲನೇ ಕಾರಣ. ಈ ಒಂದು ಮಹಾ ಒಕ್ಕೂಟ 49 ಮತ್ತು 50 ದಿನ ಸೇರಿ ಮಾಡಿರ್ತಕ್ಕಂಥ ಈ ಮಹಾ ಒಕ್ಕೂಟ ಈಗ ಸತತವಾಗಿ ಈಗ ಬೆಂಗಳೂರು, ನಿಮ್ಗೆಲ್ಲ ಗೊತ್ತಿರೋ ಬಗ್ಗೆ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ. 10 ರಿಂದ 15,000 ಜನ ಬಂದು ನಾವು ಹೋರಾಟ ಮಾಡಿದ್ವಿ. ನಂತರ ಅದೇ ಒಂದು ಹುಮ್ಮಸ್ಸಿನಿಂದ ನಾವು ಇದಕ್ಕೆ ಡೆಲ್ಲಿವರೆಗೂ ಕೂಡ ಹೋಗಿ ಹೋರಾಟ ಮಾಡಿದ್ವಿ. ಡೆಲ್ಲಿನಲ್ಲಿ AICC ಅವರು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲಾ ಒಂದು ಮುಖ್ಯಮಂತ್ರಿ ಮತ್ತು ಪ್ರತಿಯೊಬ್ಬರಿಗೂ ನಮ್ಮ ಒಂದು ಏನು ಬೇಡಿಕೆಯನ್ನ ಅವ್ರ ಮುಖಾಂತರ ಮನದಟ್ಟು ಮಾಡಿದ್ವಿ. ಆ ಒಂದು 2ರ ಫಲಿತಾಂಶದ ಪರವಾಗಿ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಹೃದಯ ಇರತಕ್ಕಂತ ಒಂದು ಸ್ವಭಾವ ಇರೋದ್ರಿಂದ ಅಲ್ಲಿ ನಮ್ಗೆ ಇವತ್ತು ನಮ್ಮ 3 ಬೇಡಿಕೆಗಳನ್ನು ಯಥಾವತ್ತಾಗಿ ಅಚ್ಚುಕಟ್ಟಾಗಿ ನಿಮಗೆ ಡೆಫಿನೆಟ್ ಆಗಿ ನಾನು ಮಾಡತಕ್ಕಂಥ ಬಾಧ್ಯತೆ ನನಗಿದೆ. ಅದ್ರ ಬಗ್ಗೆ ನಿಮ್ಗೆ ಕಾಳಜಿ ಇದೆ. ಮೊದಲನೇದಲ್ಲಿ ನಾವು ಆರ್ಡರ್ ಪಾಸ್ ಮಾಡೋದು ಅದು ಬಹಳ ಟೆಂಪರರಿ ಮತ್ತು ಬಹಳ ತಾತ್ಕಾಲಿಕವಾಗಿ ಮಾಡಿದ್ದು. ಈಗ ಮಾಡಿರ್ತಕ್ಕಂಥ ಆರ್ಡರ್ ಇದು ಶಾಶ್ವತ ಆಗಿದೆ ಅಂತ ಹೇಳಿದ್ರು. ಅದರಲ್ಲಿ ಮೊದಲನೇ ಪಾಯಿಂಟ್ ನಮ್ದ 1% ರಿಸರ್ವೇಶನ್ ಇದೆಯಲ್ಲ, ಅದನ್ನ ಅದಕ್ಕೆ ಹಕ್ಕು ಇದೆ. ನಿಮ್ಗೆ ಅದಕ್ಕೆ ನೀವು ನಿಜವಾಗಿ ಬೇಕಾಗಿರ್ತಕ್ಕಂತ ಒಂದು ರಿಸರ್ವೇಶನ್ ನಿಮ್ ಜನಗಳಿಗೆ ಬೇಕು. 49 + 50 ಕಮ್ಯುನಿಟಿಗಳಿಗೆ ಅದನ್ನ ಮಾಡ್ತಕ್ಕಂತ ಎಲ್ಲಾ ಆಶ್ವಾಸನೆಗಳನ್ನು ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ನೀವು ನನಗೆ ಕಾಲಾವಕಾಶ ಕೊಡಿ. ನಾವು ಆರ್ಡಿನೆನ್ಸ್ ಅವನ್ನೆಲ್ಲ ಪಾಸ್ ಮಾಡಿದ್ರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಸರ್ಕಾರದಿಂದ ಅಚ್ಚುಕಟ್ಟಾಗಿ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಂತಂದೇಳಿ ಮಾಡ್ಲಿಕ್ಕೋಸ್ಕರ ಸಮಯ ಕೊಡಿರಿ ಅಂತಂದು ಅವ್ರು ಕೇಳಿದ್ರು. ಅದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ನಾವು ನಮ್ಮ 49 ಮತ್ತು 10 ಸಮುದಾಯಗಳ ಪರವಾಗಿ ಸಪರೇಟ್ ಆಗಿ ಒಂದು ನಿಗಮ ಮಾಡಿ, ಅದಕ್ಕೆ ನಮ್ಮ ನಿಗಮದಲ್ಲಿ ನಮ್ಮ ಬೇಕಾಗಿರ್ತಕ್ಕಂತ ಎಲ್ಲಾ ಕುಂದುಕೊರತೆಗಳನ್ನ ನೀಗಿಸ್ಲಿಕ್ಕೋಸ್ಕರ ಸಪರೇಟ್ ಆಗಿ ಮಾಡಿ ಅಂತ ಅದಕ್ಕೂ ಮಾಡ್ಕೊಡ್ತಂತ ಹೇಳಿದರೆ. ನೆಕ್ಸ್ಟ್ 3ನೇದಾಗಿ ನಮ್ಮ ಈ ನಿಗಮಕ್ಕೆ ನಮ್ದೇನು SC ST ರಿಸರ್ವೇಶನ್ ಪ್ರಕಾರ ಏನು 1% ನಮ್ಗೆ ಏನು ಕೊಡ್ಬೇಕಾಗಿದೆ, ಆ ಒಂದು ಪ್ಯಾಕೇಜ್ ಅನ್ನು ಕೊಟ್ಟು ನಾವು ಮೊದಲು ತನ ಇರ್ತಕ್ಕಂಥ ಪ್ಯಾಕೇಜ್ ಅಲ್ಲಿ ಈಗ ನಮ್ಮ ಕೆಳಗಡೆ ಕೊನೆಯಲ್ಲಿ ಇರ್ತಕ್ಕಂಥ ಸಮುದಾಯದ ಮೆಂಬರ್ಗೂ ಕೂಡ ರೀಚ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಾವು ಎಲ್ಲಾ ಚಿಂತಕರ ಜೊತೆಗೆ ಮಾತಾಡ್ಕೊಂಡು ಅದನ್ನ ಸಬ್ಮಿಟ್ ಮಾಡ್ತೀವಿ. ಅದ್ರ ಪ್ರಕಾರ ನೀವು ಬೇರೆ ತರ ನಿಗಮದ ಇರ್ತಕ್ಕಂಥ ಪ್ಯಾಕೇಜ್ಗಳು ಮಾಡದೆ ಇದು ಕೊನೆಯ ಕಟ್ಟಕಡೆ ಮನುಷ್ಯನವರೆಗೂ ತಲುಪುವಂತ ಪ್ಯಾಕೇಜ್ ನಾವು ಮಾಡಿಕೊಡ್ತೀವಿ. ಅದಕ್ಕೆ ನೀವು ನಿಮ್ಮ ಹಸ್ತಾಕ್ಷರ ಮಾಡ್ಬೇಕಂತ ಹೇಳಿದಕ್ಕೆ ಈ 3 ನಮ್ಮ ಆಶ್ವಾಸನೆಗಳನ್ನು ಮನಸ್ಫೂರ್ತಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಮಹದೇವಪ್ಪನವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದ್ರ ನಂತರ ನಾವು ಅವ್ರೇನು ನಮಗೆ ಟೈಮ್ ಕೇಳಿದ್ದು, ಅದಕ್ಕೋಸ್ಕರ ನಾವು ನಮ್ಮ ಟೈಮ್ ಕೊಡ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡು ನಾವು ಅದನ್ನ ಕಂಟಿನ್ಯೂಸ್ ಆಗಿ ಸಕ್ಸೆಸಿವ್ ಆಗಿ ಫಾಲೋ ಅಪ್ ಆಗಿ ಅದನ್ನ ಆರ್ಡರ್ ಬರೆಯುವವರೆಗೂ ನಮ್ಮ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಸಮುದಾಯ ಮೇಲ್ಮಟ್ಟದ ಸಮುದಾಯ ಅಂತ ಹೇಳ್ತಾರೆ ಸರ್. ಒಂದು ಅಲೆಮಾರಿ ಸಮುದಾಯಕ್ಕೆ ಪ್ರತಿ ಸಮುದಾಯನೂ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪ್ರೋತ್ಸಾಹದ ಬಗ್ಗೆ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಆ ವಿಷಯದಲ್ಲಿ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿ ಇರ್ತಕ್ಕಂಥ ಸಭೆ ಬಹಳ ಎಕ್ಸಾಂಪಲ್. 59 ಕಮ್ಯುನಿಟಿ ಇರತಕ್ಕಂಥ ಜನಗಳು ಪಾಪ ರೋಡ್ ಅಲ್ಲಿ ಭಿಕ್ಷೆ ಬೇಡಿರ್ತಕ್ಕಂಥ ಜನಗಳು CM ಆಫೀಸಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ನಡ್ಕೊಂಡ್ರು. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಶಿಸ್ತಿನ ಸಿಪಾಯಿಗಳಾಗಿ ಎಲ್ಲಾ ಮುಖಂಡರ ಮುಂದಾಳತ್ವದಲ್ಲಿ ನಮ್ಮ ಮುಖಂಡರುಗಳು ಏನು ಹೇಳಿದ್ರು ಅದನ್ನ ಅಚ್ಚುಕಟ್ಟವಾಗಿ ಶಿಸ್ತಿನಿಂದಾಗಿ ಮಾಡಿರ್ತಕ್ಕಂಥ ಇದು ನಮ್ಮ ಎಲ್ಲಾ ಅಲೆಮಾರಿ ಕುಟುಂಬದ ಒಗ್ಗಟ್ಟೇ ಕಾರಣ.